ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ನನ್ನ ಮೈಸೂರಿಂದ ನನ್ನ ಊರಾಗಿರುವ ಬೇಡಹಳ್ಳಿ ಮತ್ತು ನನ್ನ ಹೆಂಡತಿ ಮನೆ ಅಲ್ಲಿಗೆ ಹೋಗಿದ್ದೆ. ವಾಪಸ್ ಬರುವಾಗ ಇಲ್ಲೊಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಅಂತ ಹೇಳಿದರು ನಮ್ಮ ವೇಣುಗೋಪಾಲ್ ಅಂತ ಹೇಳಿ. ಅವ್ರಿಗೆ ನಾನು 8ನೇ ತಾರೀಕು 9ನೇ ತಾರೀಕು ಕನ್ಫರ್ಮ್ ಮಾಡಲಿಕ್ಕಾಗಿರಲಿಲ್ಲ. ಕೊನೆಗೆ ಅದಕ್ಕೋಸ್ಕರ ಕಾರ್ಯಕ್ರಮ ಆಯೋಜನೆ ಆಗಲಿಲ್ಲ. ಆದರೆ ಬಂದು ದೇವರಿಗೆ ಕೈ ಮುಕ್ಕೊಂಡು ಹೋಗೋಣ ಅಂತ ಹೇಳಿ ನಮ್ಮ ನಾಯಕರಾಗಿರುವಂತಹ HMT ಸುರೇಶ್ ಅವರು ಇರ್ಬೋದು, ಹರ್ಷಿತ್ ಅವರು ಇರ್ಬೋದು, ಹಾಗೂ ವೇಣುಗೋಪಾಲ್ ಅವರಿಗೆ ಹೇಳಿದೆ. ಹಾಗಾಗಿ ಇಲ್ಲಿ ಬಂದು ಗಣೇಶನಿಗೆ ಕೈ ಮುಗಿದು ನಾಡಿಗೆ ಒಳ್ಳೇದು ಮಾಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ ಮೈಸೂರಿಗೆ ಹೊರಟಿದ್ದೆ. ವಿಶೇಷ ನಾನು ದೇವರ ಹತ್ರ ಯಾವತ್ತೂ ಕೂಡ ಮನಃಶಾಂತಿಯನ್ನು ಒಂದು ಬಿಟ್ಟು ಬೇರೆ ಯಾರನ್ನು ವೈಯಕ್ತಿಕವಾಗಿ ಕೇಳಲ್ಲ. ನಾನು ಏನೇ ಕೇಳಿದ್ರು ನಮ್ಮ ಮೈಸೂರನ್ನ ನಾನು MP ಆದಾಗ್ಲೂ ಕೂಡ ಮೈಸೂರಿಗೆ ಹೈವೇ ಬೇಕು ಅಂತ ದೇವರಿಗೆ ಹರಕೆ ಹೊತ್ತಿದ್ದೀನಿ. ಮೈಸೂರಿಗೆ ಪಾಸ್ಪೋರ್ಟ್ ಸೇವಾ ಕೇಂದ್ರ ಬರಬೇಕು ಅಂತ ಸಂಕಲ್ಪ ಮಾಡಿದ್ದೀನಿ. ನಾನು ಮೈಸೂರಿನ ಒಂದೊಂದು ಅಭಿವೃದ್ಧಿ ಕಾರ್ಯಗಳದ್ದು ಏರ್ಪೋರ್ಟಿಗೂ ಕೂಡ ರಾಜ್ಯ ಸರ್ಕಾರದಿಂದ ದುಡ್ಡನ್ನ ನಾನು ಲ್ಯಾಂಡ್ ಅಕ್ವಿಷನ್ ತರಬೇಕು ಅಂತ ಹೇಳ್ಬಿಟ್ಟು 319 ಕೋಟಿನ ತರಬೇಕಾದ್ರೂ ಕೂಡ ನಾನು ನನ್ನ ಇಷ್ಟ ದೇವರಿಗೆ ನಾನು ಹರಕೆ ಹೊತ್ತಿದ್ದೀನಿ. ನಾನು ಮೈಸೂರಲ್ಲಿ ಮಾಡಿರೋ ಒಂದೊಂದು ಯೋಜನೆಗೂ ಕೂಡ ನಾನು ಹರಕೆ ಹೊತ್ತೆ ಯೋಜನೆ ತಂದಿದ್ದೀನಿ. ಹಾಗಾಗಿ ನಾನು ವೈಯಕ್ತಿಕವಾಗಿ ದೇವರನ್ನ ಮನಃಶಾಂತಿಯನ್ನು ಆರೋಗ್ಯವನ್ನು ಬಿಟ್ಟು ಬೇರೆ ಏನನ್ನು ಕೇಳಲ್ಲ. ನಾನು ಏನೇ ಕೇಳಿದ್ರು ಕೂಡ ಕ್ಷೇತ್ರಕ್ಕೆ ಜನಕ್ಕೆ ಕೇಳ್ತೀನಿ. ರಾಜ್ಯ ರಾಜಕೀಯದಲ್ಲಿ ಇವತ್ತಿನ ಒಂದು ಹೊಸ ಚರ್ಚೆ ಶುರುವಾಗಿದೆ ಸರ್. ಈ ತಿಂಗಳ ಅಂತ್ಯದ ವೇಳೆಗೆ CM ಬದಲಾಗ್ತಾರೆ ಅಂತೇಳಿ CT ರವಿ ಅವರು ಇವತ್ತು. ನಿಮ್ಮ ಅಭಿಪ್ರಾಯ ಏನು? ನನಗೆ ಗೊತ್ತಿಲ್ಲ ಏನಾಗುತ್ತೆ ಅಂತ ಹೇಳಿ. ಕಾಂಗ್ರೆಸ್ನಲ್ಲಿ ಅವ್ರ ಪಕ್ಷ ಯಾವ ರೀತಿ ನಿರ್ಧಾರ ತೆಗೆದುಕೊಳ್ಳುತ್ತಾರೆ ಅಂತ ನನಗೆ ಗೊತ್ತಿಲ್ಲ. ಅದೇ ರೀತಿ ಪ್ರಾಸಿಕ್ಯೂಷನ್ಗೆ ಕೊಟ್ಟಿರೋದ್ರಿಂದ ಹೈಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದೆ. ಹೈಕೋರ್ಟು ರಿಟ್ ಅರ್ಜಿಯ ವಿಚಾರಣೆ ಮಾಡ್ತಾ ಇರೋದ್ರಿಂದ ಅವರು ಏನು ತೀರ್ಪನ್ನು ಕೊಡ್ತಾರೆ. ಒಂದು ವೇಳೆ ಪ್ರಾಸಿಕ್ಯೂಷನಿಗೆ ಅವಕಾಶವನ್ನು ಮಾಡಿಕೊಡ್ತು ಅಂತಂದರೆ ನೈತಿಕ ಹೊಣೆ ಹೊತ್ತು ಸಿದ್ದರಾಮಯ್ಯನವರು ಅಧಿಕಾರದಿಂದ ಕೆಳಗಿಳಿಬೇಕಾಗುತ್ತೆ. ಆದರೆ ಅದು ಕೋರ್ಟು ಡಿಸಿಷನ್ ಏನು ಕೊಡುತ್ತೆ ಅಂತ ಗೊತ್ತಿಲ್ಲ. ಇಲ್ಲಿ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟರೆ ಕೊಡ್ಬೋದೇ ಹೊರತು ಕಾನೂನಿನಲ್ಲಿ ನೀವು ರಾಜೀನಾಮೆ ಕೊಡಲೇಬೇಕು ಅಂತ ಹೇಳಿ ಫೋರ್ಸ್ ಮಾಡೋದಕ್ಕಾಗಲ್ಲ. ಯಾಕಂದರೆ ಹಿಂದೆ ಜಾರ್ಖಂಡಲ್ಲಿ ಆ ಘಟನೆ ಇರ್ಬೋದು. ಇವತ್ತು ಡೆಲ್ಲಿನಲ್ಲಿ ಅರವಿಂದ್ ಕೇಜ್ರಿವಾಲ್ ಜೈಲಿಂದಲೇ ರಾಜ್ಯಭಾರ ನಡೆಸ್ತಾ ಇದ್ದಾರೆ. ಇಂಥ ಕೆಟ್ಟ ಉದಾಹರಣೆಗಳು ಇದ್ದಾವೆ. ಸಿದ್ದರಾಮಯ್ಯನವರು ಒಂದು ವೇಳೆ ಪ್ರಾಸಿಕ್ಯೂಷನ್ಗೆ ಅವಕಾಶ ಕೊಟ್ಟರೆ ಯಾವ ಮೇಲ್ಪಂಕ್ತಿಯನ್ನು ಹಾಕಿ ಕೊಡ್ತಾರೆ ಅನ್ನೋದ್ರ ಮೇಲೆ ಅವರ ರಾಜಕೀಯ ಭವಿಷ್ಯ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರದ ಭವಿಷ್ಯ ನಿಂತಿದೆ. ಸರ್, ಈಗ ಮೊನ್ನೆ ನೀವು ನಿಮ್ಮ ಸ್ವಪಕ್ಷೀಯರ ವಿರುದ್ಧ ಒಂದಿಷ್ಟು ಅಸಮಾಧಾನ ಹೊರಹಾಕಿದ್ರೆ, ಈಗ ನಿಮ್ಮ ಪಾಲಿಟಿಕ್ಸ್ ಹೇಗೆ ಸರ್? ಈಗ ನಾನು ಸ್ವಪಕ್ಷೀಯರ ಮೇಲೆ ನಾನು ಯಾವತ್ತೂ ಕೂಡ ನಾನು ಅಸಮಾಧಾನ ಹೊರಗಾಕಿಲ್ಲ. ನಾನು ಪತ್ರಕರ್ತ ಇದ್ದಾಗಲೂ ಕೂಡ ಇದ್ದದನ್ನು ಇದ್ದಾಗ ಹೇಳ್ತಾ ಇದ್ದೆ. ರಾಜಕಾರಣಿ ಆದ ಕೂಡಲೇ ರಾಜಕೀಯ ಅಧಿಕಾರಕ್ಕೋಸ್ಕರವಾಗಿ ಸತ್ಯನ ಮಾತಾಡ್ದಲ್ಲಿ ನಾನು ಇರಲ್ಲ. ನಾನು ಸತ್ಯ ಮಾತಾಡೋನೆ. ನಾನು ಯಾರನ್ನು ಓಲೈಸೋ ಕೆಲಸ ರಾಜಕಾರಣನೂ ಮಾಡಿಲ್ಲ, ಅಥವಾ ಯಾರಿಗಾರ ಬೇಸರ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳಬೇಕಾದ್ದನ್ನು ಹೇಳಿದ್ದು ನಿಲ್ಲಿಸೂ ಇಲ್ಲ. ಹೇಳಬೇಕಾದ್ದನ್ನು ಹೇಳಿದ್ದೀನಿ. ಈ ಹಿಂದೆನೂ ಕೂಡ ಜಗನ್ನಾಥ್ ಭವನದಲ್ಲೇ ನಿಂತ್ಕೊಂಡು ಹರ್ಷ ಮರ್ಡರ್ ಕೇಸ್ ಆದಾಗ ಕಠಿಣ ಕ್ರಮ ಕೈಗೊಳ್ತೀವಿ ಅಂದರೆ ಏನು ಕಠಿಣ ಕ್ರಮ, ಅದಕ್ಕೇನೋ ಹೊಸ ಅರ್ಥ ಬಂದಿದೆಯಾ ಅಂತ ನಾನು ಅವತ್ತೂ ಕೂಡ ಪಕ್ಷದ ಕಚೇರಿಯಲ್ಲೇ ವಿಡಿಯೋಕ್ಕೆ ಬೈಟ್ ಕೊಟ್ಟಿದ್ದೆ. ನಾನು ಸತ್ಯ ಹೇಳೋ ವಿಚಾರನ ಮುಂದೆನೂ ಮಾಡ್ತೀನಿ. ನಾನು ಇಲ್ಲಿ ರಾಜಕೀಯದ ಗದ್ದುಗೆಯನ್ನು ಏರೋದಕ್ಕೋಸ್ಕರ ಬಂದಿರೋನಲ್ಲ, ನಾನು ಜನರು ಕೆಲಸ ಮಾಡೋಕ್ಕೆ ಬಂದಿರೋನು. ನಾನು ಪತ್ರಕರ್ತನಾಗಿ ನಾನು ವೃತ್ತಿನ ಆರಂಭಿಸಿದನು. ನನ್ನೊಳಗಿನ ರಾಜಕಾರಣಿಯನ್ನು ನನ್ನೊಳಗಿನ ಪತ್ರಕರ್ತ ಯಾವತ್ತೂ ರಿವ್ಯೂ ಮಾಡ್ತಿರ್ತಾನೆ. ನಾನು ರಾಜಕಾರಣಿಯಾಗಿ ಯಾರನ್ನ ಓಲೈಸುವಂತಹ ರಾಜಕಾರಣವನ್ನು ಮಾಡಲ್ಲ. ನನ್ನೊಳಗಿನ ಪತ್ರಕರ್ತ ನಾನು ಸಾಯೋವರೆಗೂ ಬದುಕಿರ್ತಾನೆ. ಸಂಬಂಧಪಟ್ಟಾಗಿ ಕಾಂಗ್ರೆಸ್ನ ಹಲವಾರು ನಾಯಕರುಗಳು ಪದೇ ಪದೇ ಹೇಳ್ತಾರೆ, ನಾವು ಕೂಡ ರೆಕಾರ್ಡ್ಸ್ ರೆಡಿ ಮಾಡ್ತಾ ಇದ್ದೀವಿ, ಎಲ್ಲಾ ಪಕ್ಷಗಳ ದೊಡ್ಡ ದೊಡ್ಡ ನಾಯಕರುಗಳು ಕೂಡ ಅದರ ಪ್ರಭಾವ ಬೆಳೆಸಿದ್ದಾರೆ. ಈ ಕರ್ನಾಟಕ ರಾಜಕಾರಣದಲ್ಲಿ ನಮ್ಮ ಹಿರಿಯ ನಾಯಕರುಗಳನ್ನೆಲ್ಲ ನೋಡಿ ನಂಗೂ ಬೇಸರ. ನಿಂದು ಬಿಚ್ಚಿಡ್ತೀನಿ, ನಿಂದು ಬಿಡ್ತೀನಿ, ಅದು ಇದು ಅಂತ ಹೇಳ್ತಾರೆ. ಬಿಡ್ರಪ್ಪ. ಅಲ್ಲಿ DK ಶಿವಕುಮಾರ್ ಅವರು ಅಷ್ಟೇನೆ ಹೇಳಿಕೆ ಕೊಡ್ತಾರೆ, ನೀನು ನಮ್ಮಿಂದಲೇ ಗೆದ್ಬಿಟ್ಟಿದ್ಯಾ, ನೀನು ಇಲ್ಲ ಅಂದ್ರೆ ನೀನೆಲ್ಲಿ ವಿಧಾನಸೌಧಕ್ಕೆ ಬರ್ದ್ಯಾ. ಆದರೆ ನಿಮ್ಮನ್ನು ತಡೆದವ್ರು ಯಾರು B ಫಾರ್ಮಿಗೆ ಸೈನ್ ಹಾಕ್ದಂಗೆ ಅದನ್ನು ನಾನು ಕೇಳಿದ್ದೀನಿ. ಬರೀ ಬಿಚ್ಚಿಡ್ತೀನಿ ಅನ್ನೋ ಹಾವಿನ ಪೆಟ್ಟಿಗೆ ತೋರಿಸ್ಬಿಡ್ತೀನಿ, ಅದರೊಳಗಡೆ ಹಾವು ಬಿಡ್ತೀನಿ ಅಂತಾರೆ. ಬಿಡೋದೇ ಇಲ್ಲ. ಎಲ್ಲ ರಾಜಕಾರಣಿಗಳಲ್ಲೂ ಕೂಡ ಅದಕ್ಕೋಸ್ಕರನೇ ಈ ಹಿರಿಯ ರಾಜಕಾರಣಿಗಳ ನಡುವಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಪಾಲಿಟಿಕ್ಸ್ ಇದೆ. ಎಲ್ಲರೂ ಬರೀ ಮಕ್ಕಳನ್ನ ಬೆಳೆಸೋಕ್ಕೆ ಅಂತಲೇ ಈ ರಾಜಕಾರಣದಲ್ಲಿ ಇರುವಂಥವ್ರು. ಹಾಗಾಗಿ ಅವರು
ಮೇಲ್ನೋಟಕ್ಕೆ ನಾವು ಹೊಡೆದಂಗೆ ಮಾಡ್ತೀನಿ, ನೀನು ಹತ್ತಂಗೆ ಮಾಡು ಅಂತ ಹೇಳ್ತಾರೆ ಹೊರತು ಇವ್ರು ಯಾರ ಮನೂ ಯಾವ ಎನ್ಕ್ವೈರಿನೂ ಮಾಡಲ್ಲ. ಬರೆದಿಟ್ಕೊಬೇಡಿ. ಮೂಢ ಹಗರಣನು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಅವ್ರು ತಗೊಂಡಿರುವಂಥ ಸೈಟನ್ನು ಸರೆಂಡರ್ ಮಾಡಿ ತನಿಖೆಗೆ ಆದೇಶ ಮಾಡಿದರೆ ಲಾಜಿಕಲ್ ಎಂಡಿಗೆ ಹೋಗ್ತಾ ಇತ್ತು. ಇಲ್ಲ ಅಂದರೆ ಅದು ಲಾಜಿಕಲ್ ಎಂಡಿಗೆ ಹೋಗಕ್ಕೆ ಸಾಧ್ಯ ಇಲ್ಲ. ಯಾವ ರಾಜಕಾರಣಿನೂ ಕೂಡ ಯಾವುದೇ ವಿಚಾರದ ಬಗ್ಗೆನೂ ಕೂಡ ಒಂದು ವಿಚಾರವನ್ನು ದಡ ಸೇರಿಸೋದಕ್ಕೆ ಅದು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಕಾಂಗ್ರೆಸ್ ಸರ್ಕಾರ ಬಂದು 1.25 ವರ್ಷ ಕಳೆದೋಯ್ತು. 40% ಬಗ್ಗೆ ಆಗಲಿ, PSI ಹಗರಣದ ಬಗ್ಗೆ ಆಗಲಿ, ಬಿಟ್ಕಾಯಿನ್ ಬಗ್ಗೆ ಆಗಲಿ, PCM ಬಗ್ಗೆ ಆಗಲಿ ಇವತ್ತವರೆಗೂ ಒಂದು ಸಣ್ಣ ಸಾಕ್ಷ್ಯನೂ ಕೊಟ್ಟಿಲ್ಲ. ಅಧಿಕಾರದಲ್ಲಿ ಇರುವಂಥವರು ಅಧಿಕಾರಕ್ಕೆ ಬಂದಾದ ಕೂಡಲೇ ಎಲ್ಲ ಮರೆತು ಬಿಡ್ತಾರೆ. ಅಧಿಕಾರಕ್ಕೆ ಬರೋ ಮೊದಲು ಬರೀ ಆರೋಪಗಳನ್ನು ಸರಣಿ ಮಾಡ್ತಾರೆ. ಇವತ್ತರೆಗೂ ಈ ಕಾಂಗ್ರೆಸ್ನವ್ರ ಯೋಗ್ಯತೆಗೆ ಈ ಬಿಟ್ಕಾಯಿನ್ ಇರ್ಬೋದು, PSI ಹಗರಣ ಇರ್ಬೋದು, 40% ಇರ್ಬೋದು, ಒಂದು ಸಣ್ಣ ಸಾಕ್ಷಿಯನ್ನು ತೋರಿಸಿದಾರೆ ಹೇಳಿ. ಬರೀ ಅಲ್ಲಿ ಮೀಡಿಯಾದ ಎದುರುಗಡೆ ಬರ್ತಾರೆ, ಸ್ಟೇಟ್ಮೆಂಟ್ ಹೆಂಗೆ ಕೊಡ್ತಾರೆ ಅಂತಂದರೆ ತೆಗೆದಿಡ್ತೀವಿ, ದಾಖಲೆನ ಹುಡುಕ್ತಾ ಇದ್ವಿ. ಹುಡ್ಕೋದು ಯಾಕ್ರೆ, ನಿಮ್ಮ ಹತ್ರ ಎಲ್ಲ ಇದೆ. ಬರೀ ಸುಳ್ಳು. ಈ ರಾಜಕಾರಣ ಸೀನಿಯರ್ ಪಾಲಿಟಿಷಿಯನ್ಸ್ ಯಾರಿದ್ದಾರೆ ಇವರೆಲ್ಲರೂ ಕೂಡ ಅಡ್ಜಸ್ಟ್ಮೆಂಟ್ ರಾಜಕಾರಣಿಗಳು. ಇವ್ರು ಯಾರು ಏನೂ ಮಾಡಲ್ಲ. ನಾನು ಅವತ್ತು ಹೇಳಿದ್ದೆ, ಟಾಪ್ ಪಾಲಿಟಿಷಿಯನ್ಸ್ ಅಷ್ಟು ಜನನು ಕೂಡ ಅವ್ರ ಮಕ್ಕಳು ಅವ್ರ ಕುಟುಂಬನ ಬೆಳೆಸುವಂತ ರಾಜಕಾರಣ ಮಾಡ್ತಾರೆ. ಬಿಜೆಪಿ ನಾನು ಎಲ್ಲ ನೀವು ಒಬ್ಬ ಪತ್ರಕರ್ತನಾಗಿ ನಾನು ನಿಮಗೂ ಆನ್ಸರ್ ಮಾಡ್ತಾ ಇದ್ದೀನಿ. ನೀವು ಮಾತಾಡಿ. ನಾನು ಎಲ್ಲದನ್ನು ಕೂಡ ಬಿಡಿಸಿ ಹೇಳಿದ್ದೀನಿ. ಇವರು ರಾಜ್ಯ ಉದ್ಧಾರ ಮಾಡೋ ಯಾವ ಕೆಲಸ ಮಾಡ್ತಿದ್ರು, ಮಕ್ಕಳನ್ನು ಉದ್ಧಾರ ಮಾಡೋದು ಬಿಟ್ಟು ಯಾವ ಎಲ್ಲ ಪಕ್ಷದವ್ರನ್ನು ತೋಳಿ ಅಂತ ಹೇಳಿದ್ದೀನಿ ನಾನು. ಇದಕ್ಕಿಂತ ಸ್ಪಷ್ಟವಾಗಿ ನಾನು ಇನ್ನೇನು ಹೇಳ್ಬೋದು? ಅದು ಬಿಡಿ, ಶಿಸ್ತು ಅದು ಇದ್ರಲ್ಲಿ ಬಿಡಿ. ಒಂದು ಪಕ್ಷದಲ್ಲಿ ಕೋಟ್ಯಾಂತರ ಜನ ಕಾರ್ಯಕರ್ತರು ಇರ್ತಾರೆ, ಪದಾಧಿಕಾರಿಗಳಿರ್ತಾರೆ, ಲೀಡರ್ಸ್ಗಳಿರ್ತಾರೆ. ಅಶಿಸ್ತು ಅನ್ನೋದು ಇರುತ್ತೆ ಹೋಗುತ್ತೆ, ಅದು ಬಿಟ್ಬಿಡಿ. ಆದರೆ ನಾನು ಹೇಳ್ತಿರೋಂಥ ಪ್ರಶ್ನೆ ಈ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮತ್ತು ಮಕ್ಕಳನ್ನು ಬೆಳೆಸುವಂಥ ರಾಜಕಾರಣ, ಅದ್ರ ಬಗ್ಗೆ ನಾನು ಸ್ಪಷ್ಟವಾಗಿ ಲೀಡರ್ಸ್ನ ನೇಮ್ ಮಾಡಿ ಹೇಳಿದ್ದೀನಿ. ಇದ್ರ ಬಗ್ಗೆ ಪತ್ರಕರ್ತರ ಸಹಕಾರವನ್ನು ಕೇಳ್ತೀನಿ. ಯಾಕಂದರೆ ಈ ನೆಪೋಟಿಸಮ್ ಅನ್ನೋದು, ಸ್ವಜನ ಪಕ್ಷಪಾತ ಅನ್ನೋದು, ಕುಟುಂಬ ರಾಜಕಾರಣ ಅನ್ನೋದು ಹೋಗಬೇಕು. ಮೋದಿಯವರು ಕೂಡ 1 ಲಕ್ಷ ಜನ ಯುವಕರನ್ನ ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲದಿದ್ದವ್ರನ್ನ ರಾಜಕಾರಣಕ್ಕೆ ತನ್ನಿ ಅಂತ ಹೇಳಿದ್ದಾರೆ. ಅವರಿಗೆ ಭವಿಷ್ಯ ಆಗಬೇಕಲ್ವಾ? ಇವತ್ತು ನಮ್ಮ ಹಾಸನದಲ್ಲೇ ಈ ಜಿಲ್ಲೆನಲ್ಲಿ BB ಶಿವಪ್ಪನವರಂಥವರು ಪಾರ್ಟಿನ ಕಟ್ಟಿ ಬೆಳೆಸಿದ್ರು. ಅಂತಹ ಮಹಾನ್ ನಾಯಕರುಗಳಿದ್ದಾರೆ. ಅವರ ಆದರ್ಶವನ್ನು ಇಟ್ಕೊಂಡು ಮುಂದುವರಿಬೇಕೇ ಹೊರತು ಬೇರೆ ಇದೆಲ್ಲ ಜಾತಿ ರಾಜಕಾರಣ ಮಾಡುವಂಥದ್ದು, ದುಡ್ಡಿನ ಮೇಲಾಟವನ್ನು ಮಾಡುವಂಥದ್ದು ಇಂಥದ್ದು ಇರಬಾರ್ದು ಅಂತ ಹೇಳಿ ನಾನು ಒಂದು ಆದರ್ಶದ ಮಾತುಗಳನ್ನು ಆಡಿದ್ದೀನಿ. ಅದಕ್ಕಿಂತ ಜಾಸ್ತಿ ಹೇಳೋಕ್ಕೆ ನನ್ನ ಹತ್ರ ಏನಿಲ್ಲ. ನಾನು ರಾಜಕೀಯ ನಾನೇನು ಇಲ್ಲಿ ದುಡ್ಡು ಮಾಡೋಕ್ಕೆ ಬಂದಿರೋನಲ್ಲ, ರಿಯಲ್ ಎಸ್ಟೇಟ್ ಮಾಡೋಕ್ಕೆ ಬಂದಿರೋಲ್ಲ, ಮೂಡ ಸೈಟ್ ಹೊಡೆಯೋಕ್ಕೂ ಬಂದಿಲ್ಲ, ಹೂಡದಲ್ಲೂ ಸೈಟ್ ಹೊಡೆಯೋಕ್ಕೆ ಬಂದಿಲ್ಲ. ನಾನು ಬಂದಿರೋದು ನಾನು ಸೈದ್ಧಾಂತಿಕವಾಗಿ ಬಂದಿರೋನು. ನಾನು ITC ಕ್ಯಾಂಪನ್ನು ಇನಿಷಿಯಲ್ ಟ್ರೈನಿಂಗ್ ಕೋರ್ಸ್ನ ಮಾಡಿಕೊಂಡು ನಾನು ಸಂಘದ ಹಿನ್ನೆಲೆಯಿಂದ ಬಂದಿರೋನು. ನಮ್ಮ ತಂದೆನೂ ಸಂಘದ ಹಿನ್ನೆಲೆಯವನು. ನಮ್ಮ ತಂದೆ ಹಾಸನ ಜಿಲ್ಲೆನಲ್ಲಿ ಜನಸಂಘದ ದೀಪದ ಗುರುತಿನಲ್ಲಿ ನಿಂತು ಪಂಚಾಯತಿ ಚೇರ್ಮನ್ ಆದಂಥ ಮೊದಲನೇ ವ್ಯಕ್ತಿ. 1968ರಲ್ಲಿ ಬಿರಡಳ್ಳಿ ಪಂಚಾಯತಿ ಅಧ್ಯಕ್ಷರಾಗಿದ್ದರು. ನಾ ಆ ಹಿನ್ನೆಲೆಯಿಂದ ಬಂದಿರೋನು. ನನಗೆ ಬೇರೆ ಏನು ಗೊತ್ತಿಲ್ಲ. ನನ್ನ ಹತ್ರ ಗೊತ್ತಿರೋದು ಸಿದ್ಧಾಂತ ಅಷ್ಟೇ, ರಾಷ್ಟ್ರೀಯತೆ ಅಷ್ಟೇ. ಅದಕ್ಕೋಸ್ಕರ ಯಾವ ಹುದ್ದೆ ಬೇಕಾಗಿಲ್ಲ. ರಾಷ್ಟ್ರೀಯತೆಯನ್ನು ಪ್ರತಿಪಾದಿಸೋದಕ್ಕೆ ನಮ್ಮ ಲಕ್ಷಾಂತರ ಜನ ಕಾರ್ಯಕರ್ತರು ಯಾರಿದ್ದಾರೆ ಅವ್ರಿಗೊಂದು ಇನ್ಸ್ಪೈರ್ ಮಾಡಲಿಕ್ಕೆ, ಅವ್ರನ್ನ ಮೋಟಿವೇಟ್ ಮಾಡಲಿಕ್ಕೆ ಯಾವ ಹುದ್ದೆನೂ ಬೇಕಾಗಿಲ್ಲ. ನನಗೆ ಎಲ್ಲೇ ಹೋದ್ರೂ ಕೂಡ ಜನ ಕರೆದು ಗೌರವನೂ ಕೊಡ್ತಾರೆ. ನಾನು 10 ವರ್ಷ MP ಆಗಿ ಮಾಡಿರೋ ಕೆಲಸಕ್ಕೆ ನನಗೆ ಸಾಕು. ಜೀವನಕ್ಕಾಗೋಷ್ಟು ಪ್ರೀತಿ ವಿಶ್ವಾಸನ ಕರ್ನಾಟಕದ ಜನ, ವಿಶೇಷವಾಗಿ ಮೈಸೂರು ಮತ್ತು ಕೊಡಗಿನ ಜನ ಕೊಟ್ಟಿದ್ದಾರೆ. ರಾಜ್ಯ ರಾಜಕಾರಣದಲ್ಲೇ ಇದ್ದೀನಿ ಈಗ ಆಲ್ರೆಡಿ. ಡೆಲ್ಲಿಗೆ ಹೋಗ್ಬೇಡ ಅಂತಂದರೆ ಇಲ್ಲೇ ಇರು ಅಂತ ಅರ್ಥ. ಹಾಗಾಗಿ ಮೈಸೂರು ನನ್ನ ಕರ್ಮಭೂಮಿ. ನಾನು ಅಲ್ಲೇ ಇರ್ತೀನಿ, ಅಲ್ಲೇ ರಾಜಕಾರಣ ಮಾಡ್ತೀನಿ, ಕರ್ನಾಟಕ ಜನರ ಸೇವೆ ಮಾಡ್ತೀನಿ. ಸರ್, ಮುಡಾ ಕೇಸ್ ಡೈವರ್ಷನ್ ಮಾಡ್ಲಿಕ್ಕೆ ಈಗ ದರ್ಶನ್ ವಿಚಾರದ ಒಂದಿಷ್ಟು ಚಾರ್ಜ್ ಶೀಟ್ಗಳಿರ್ಬೋದು, ಫೋಟೋಗಳನ್ನ ರಿವೀಲ್ ಮಾಡಿದ್ದಾರೆ. ನನಗೆ ಅದ್ರ ಬಗ್ಗೆ ನೋಡಿ, ನಾನು ಆ ಪಕ್ಷ ಈ ಪಕ್ಷ ಅಂತ ಹೇಳ್ತಿಲ್ಲ. ನಾನು ಎಲ್ಲ ಯಾರು ಏನಾರು ಆರೋಪ ಮಾಡಲಿ, ಆಲ್ ಪಾರ್ಟೀಸ್ ಸೀನಿಯರ್ ಲೀಡರ್ಸು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸಲ್ಲಿ ಇದ್ದಾರೆ. ಇಲ್ಲ ಅಂತಂದರೆ ಮೂಡಾದಲ್ಲಿ BJP ಅವ್ರದ್ದಿದೆ, JDS ಇದೆ, ಇನ್ನೊಂದಿದೆ, ಕಾಂಗ್ರೆಸ್ನವ್ರು ಯಾಕೆ ಬಿಡ್ತಾ ಇಲ್ಲ? ಅವರೇ ಮಾಡಿದಂಥ ಆರೋಪಗಳಿಗೆ ಇದುವರೆಗೂ ಒಂದು ಸಾಕ್ಷ್ಯನಾದರೂ ಕಾಂಗ್ರೆಸ್ನವ್ರು ಕೊಟ್ಟಿದ್ದಾರೆ. ಇನ್ವೆಸ್ಟಿಗೇಟಿವ್ ಏಜೆನ್ಸಿ ಅವ್ರ ಹತ್ರ ಇದೆ, ಅಡ್ಮಿನಿಸ್ಟ್ರೇಷನ್ ಅವ್ರ ಕೈಲಿದೆ,
ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರ ಹತ್ರ ಇದೆ, ಕೊಡ್ರಪ್ಪ. 40% ಅಂದ್ರಲ್ಲ, ಕೊಡಿ. PSI ಹಗರಣದ ಬಗ್ಗೆ ನೀವು ಯಾಕೆ ಇವತ್ತವರೆಗೂ ತನಿಖೆ ಮಾಡಿಸ್ತಿಲ್ಲ? ಪ್ರಿಯಾಂಕಾ ಖರ್ಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ರಲ್ಲ, ನನ್ನ ಹತ್ರ ಇದೆ, ದಾಖಲೆ ಇದೆ ಅಂತ, ಕೊಡಪ್ಪ ಇವಾಗ. ಈಗ ಯಾಕೆ ಅದನ್ನು ಏನು ಇಟ್ಕೊಂಡು ಏನು ಮಾಡ್ತಾ ಇದ್ದೀರಿ ನೀವು? ಎಂಟೈರ್ ಅಡ್ಮಿನಿಸ್ಟ್ರೇಷನ್ ಕರ್ನಾಟಕ ಸರ್ಕಾರನೇ ನಿಮ್ಮ ಕೈಯಲ್ಲಿದೆಯಲ್ಲ, ಯಾವ್ಯಾವ ಹಗರಣ ಇದೆ ಎಲ್ಲ ತೊಗೊಂಬನ್ನಿ. ಈ ಸೀನಿಯರ್ ಪಾಲಿಟಿಷಿಯನ್ಸ್ ಏನಿದೆಯಲ್ಲ, ನೀವು ಒಬ್ಬೊಬ್ರೊಬ್ಬರು ಎಕ್ಸ್ಪೋಸ್ ಮಾಡ್ಕೊಳ್ಳಿ. ಕನಿಷ್ಠ ನೆಕ್ಸ್ಟ್ ಜನರೇಷನ್ ಆದ್ರೂ ಒಳ್ಳೆ ಪಾಲಿಟಿಷಿಯನ್ ಬರೋದಕ್ಕೆ ಅವಕಾಶ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.